ಈ ದೇಶಗಳ ಕತೆ ನೋಡಿ. ಇಸ್ರೇಲು ಅಮೆರಿಕ ದೋಸ್ತಿ, ಅಮೆರಿಕ ಪಾಕಿಸ್ತಾನ್ ದೋಸ್ತಿ, ಪಾಕಿಸ್ತಾನ್ ಇಸ್ರೇಲ್ ದುಶ್ಮನ್. ಈಗ ಆಗ್ತಾ ಇರೋದು ಅದೇ. ಇರಾನ್ ಯುದ್ಧದ ಸಂದರ್ಭದಲ್ಲಿ ಈ ಯುದ್ಧದ ಮಧ್ಯೆ ಇಸ್ರೇಲ್ ಮತ್ತು ಪಾಕಿಸ್ತಾನ್ ಕಿತ್ತಾಟ ಶುರುವಾಗಿದೆ. ಟೆಹರಾನ್ನ ಪಾಕ್ ದೂತಾವಾಸದ ಬಳಿ ಇಸ್ರೇಲ್ ದಾಳಿಯನ್ನು ನಡೆಸಿರೋದು. ಟೆಹರಾನ್ನಲ್ಲಿ, ಇರಾನ್ನ ಟೆಹರಾನ್ನಲ್ಲಿ ಇರುವಂತಹ ಪಾಕಿಸ್ತಾನದ ದೂತಾವಾಸದ ಹತ್ರ ಇಸ್ರೇಲ್ ದಾಳಿಯನ್ನು ಮಾಡಿದೆ. ದಾಳಿಯಲ್ಲಿ ಪಾಕಿಸ್ತಾನದ ದೂತರು ಸಿಬ್ಬಂದಿ ಜಸ್ಟ್ ಮಿಸ್ ಆಗಿದ್ದಾರೆ. ಇರಾನ್ ಬಳಿಕ ಪಕ್ಕಾ ಪಾಕಿಸ್ತಾನದ ನಂಬರ್ ಬರುತ್ತೆ. ಇಸ್ರೇಲ್ ಅವರು ಈಗಾಗಲೇ ಪ್ಲಾನ್ ಮಾಡಿ ಇಟ್ಕೊಂಡಿದ್ದಾರೆ. ಇರಾನ್ನ ಯುದ್ಧ ಮುಗಿತಾ ಇದ್ದಂತೆ ಎಲ್ಲಾ ಮಿಸೈಲ್ಗಳನ್ನು ಪಾಕಿಸ್ತಾನ ಕಡೆ ತಿರುಗಿಸೋದು, ಆ ರೀತಿಯ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಂತೆ. ಇಸ್ರೇಲ್ನ ಮುಂದಿನ ಟಾರ್ಗೆಟ್ ಪಾಕಿಸ್ತಾನ ಆಗ್ಬೋದಂತೆ. ಸಂಸತ್ನಲ್ಲೇ ಇಸ್ರೇಲ್ ಬಗ್ಗೆ ಮಾತಾಡಿದ್ದು ಪಾಕ್ ಸಂಸದರು. ಪಾಕಿಸ್ತಾನದ ಅಣ್ವಸ್ತ್ರಗಳ ಬಗ್ಗೆ ಪದೇ ಪದೇ ಮಾತಾಡೋ ಇಸ್ರೇಲ್ ನಮ್ಮ ಪವರ್ ಏನು ಅಂತ ತೋರಿಸ್ತೀವಿ ಅಂತ ಹೇಳ್ತಾ ಇದೆ. ಅಮೆರಿಕಕ್ಕೂ ಪಾಕಿಸ್ತಾನದ ಪರಮಾಣು ಬಾಂಬ್ ಬಗ್ಗೆ ಭಯ ಇದೆ. ಪಾಕಿಸ್ತಾನದ ಅಣ್ವಸ್ತ್ರದಿಂದ ಅಮೆರಿಕಕ್ಕೆ ಅಪಾಯ ಕಾದಿದೆ, ಬೇಗ ಎಚ್ಚೆತ್ಕೋಬೇಕು ಅಂತ ತುಳಸಿ ಗಬ್ಬಾರ್ಡ್ ಅವರು ಹೇಳಿದ್ದಾರೆ. ಇಸ್ರೇಲ್ಗೆ ಧಮಕಿ ಹಾಕ್ತಾ ಇದ್ದಾನೆ ಪಾಕ್ ಸೇನಾ ವಕ್ತಾರ. ಯಾರೂ ಕೂಡ ಪಾಕಿಸ್ತಾನವನ್ನ ಹಗುರವಾಗಿ ನೋಡೋದಕ್ಕೆ ಹೋಗಬೇಡಿ. ಪಾಕಿಸ್ತಾನದ ಬಳಿ ಅಣುಬಾಂಬ್ಗಳಿದೆ ಅಂತ ಜಗತ್ತಿಗೆ ಗೊತ್ತು. ಅಣ್ವಸ್ತ್ರ ಹೊಂದಿದ ಎರಡು ದೇಶಗಳ ಯುದ್ಧ ಭೀಕರವಾಗಿರುತ್ತೆ, ಹುಷಾರ್ ಅಂತ ಪಾಕಿಸ್ತಾನ ಎಚ್ಚರಿಸ್ತಾ ಇರೋದು. ಸದ್ಯ ಪಾಕಿಸ್ತಾನದ ಹತ್ರ 170 ಪರಮಾಣು ಬಾಂಬ್ಗಳಿದೆ. ಪರಮಾಣು ದಾಳಿ ಮಾಡೋದಕ್ಕೆ ಬೇಕಾದಂತ ಮಿಸೈಲ್ಗಳಿದೆ. ಈ ಕಡೆ ಇಸ್ರೇಲ್ ಹತ್ರ 90ಕ್ಕೂ ಹೆಚ್ಚು ಪರಮಾಣು ಬಾಂಬ್ಗಳಿದೆ. ಇಸ್ರೇಲ್ ಹತ್ರ F-35 ನಂತ ಘಾತಕ ಯುದ್ಧ ವಿಮಾನಗಳಿದೆ. F-35 ಬಳಸಿ ಪರಮಾಣು ಬಾಂಬ್ಗಳನ್ನು ಹಾಕಬಹುದು. ಆದರೆ ಪಾಕಿಸ್ತಾನ್ ಇಸ್ರೇಲ್ ಮಧ್ಯೆ ಯುದ್ಧ ನಡೆಯೋದು ಡೌಟ್. ಆದರೆ ಇದು ಅಂತಿಮ ಅಂತಾನೂ ಹೇಳಕ್ಕಾಗಲ್ಲ. ಇನ್ನು ನೆಕ್ಸ್ಟ್, ಈ ದೇಶಗಳ ಕತೆ ನೋಡಿ. ಇಸ್ರೇಲು ಅಮೆರಿಕ ದೋಸ್ತಿ, ಅಮೆರಿಕ ಪಾಕಿಸ್ತಾನ್ ದೋಸ್ತಿ, ಪಾಕಿಸ್ತಾನ್ ಇಸ್ರೇಲ್ ದುಶ್ಮನ್. ಈಗ ಆಗ್ತಾ ಇರೋದು ಅದೇ. ಇರಾನ್ ಯುದ್ಧದ ಸಂದರ್ಭದಲ್ಲಿ ಈ ಯುದ್ಧದ ಮಧ್ಯೆ ಇಸ್ರೇಲ್ ಮತ್ತು ಪಾಕಿಸ್ತಾನ್ ಕಿತ್ತಾಟ ಶುರುವಾಗಿದೆ. ಟೆಹರಾನ್ನ ಪಾಕ್ ದೂತಾವಾಸದ ಬಳಿ ಇಸ್ರೇಲ್ ದಾಳಿಯನ್ನು ನಡೆಸಿರೋದು. ಟೆಹರಾನ್ನಲ್ಲಿ, ಇರಾನ್ನ ಟೆಹರಾನ್ನಲ್ಲಿ ಇರುವಂತಹ ಪಾಕಿಸ್ತಾನದ ದೂತಾವಾಸದ ಹತ್ರ ಇಸ್ರೇಲ್ ದಾಳಿಯನ್ನು ಮಾಡಿದೆ. ದಾಳಿಯಲ್ಲಿ ಪಾಕಿಸ್ತಾನದ ದೂತರು ಸಿಬ್ಬಂದಿ ಜಸ್ಟ್ ಮಿಸ್ ಆಗಿದ್ದಾರೆ. ಇರಾನ್ ಬಳಿಕ ಪಕ್ಕಾ ಪಾಕಿಸ್ತಾನದ ನಂಬರ್ ಬರುತ್ತೆ. ಇಸ್ರೇಲ್ ಅವರು ಈಗಾಗಲೇ ಪ್ಲಾನ್ ಮಾಡಿ ಇಟ್ಕೊಂಡಿದ್ದಾರೆ. ಇರಾನ್ನ ಯುದ್ಧ ಮುಗಿತಾ ಇದ್ದಂತೆ ಎಲ್ಲಾ ಮಿಸೈಲ್ಗಳನ್ನು ಪಾಕಿಸ್ತಾನ ಕಡೆ ತಿರುಗಿಸೋದು, ಆ ರೀತಿಯ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಂತೆ. ಇಸ್ರೇಲ್ನ ಮುಂದಿನ ಟಾರ್ಗೆಟ್ ಪಾಕಿಸ್ತಾನ ಆಗ್ಬೋದಂತೆ. ಸಂಸತ್ನಲ್ಲೇ ಇಸ್ರೇಲ್ ಬಗ್ಗೆ ಮಾತಾಡಿದ್ದು ಪಾಕ್ ಸಂಸದರು. ಪಾಕಿಸ್ತಾನದ ಅಣ್ವಸ್ತ್ರಗಳ ಬಗ್ಗೆ ಪದೇ ಪದೇ ಮಾತಾಡೋ ಇಸ್ರೇಲ್ ನಮ್ಮ ಪವರ್ ಏನು ಅಂತ ತೋರಿಸ್ತೀವಿ ಅಂತ ಹೇಳ್ತಾ ಇದೆ. ಅಮೆರಿಕಕ್ಕೂ ಪಾಕಿಸ್ತಾನದ ಪರಮಾಣು ಬಾಂಬ್ ಬಗ್ಗೆ ಭಯ ಇದೆ. ಪಾಕಿಸ್ತಾನದ ಅಣ್ವಸ್ತ್ರದಿಂದ ಅಮೆರಿಕಕ್ಕೆ ಅಪಾಯ ಕಾದಿದೆ, ಬೇಗ ಎಚ್ಚೆತ್ಕೋಬೇಕು ಅಂತ ತುಳಸಿ ಗಬ್ಬಾರ್ಡ್ ಅವರು ಹೇಳಿದ್ದಾರೆ. ಇಸ್ರೇಲ್ಗೆ ಧಮಕಿ ಹಾಕ್ತಾ ಇದ್ದಾನೆ ಪಾಕ್ ಸೇನಾ ವಕ್ತಾರ. ಯಾರೂ ಕೂಡ ಪಾಕಿಸ್ತಾನವನ್ನ ಹಗುರವಾಗಿ ನೋಡೋದಕ್ಕೆ ಹೋಗಬೇಡಿ. ಪಾಕಿಸ್ತಾನದ ಬಳಿ ಅಣುಬಾಂಬ್ಗಳಿದೆ ಅಂತ ಜಗತ್ತಿಗೆ ಗೊತ್ತು. ಅಣ್ವಸ್ತ್ರ ಹೊಂದಿದ ಎರಡು ದೇಶಗಳ ಯುದ್ಧ ಭೀಕರವಾಗಿರುತ್ತೆ, ಹುಷಾರ್ ಅಂತ ಪಾಕಿಸ್ತಾನ ಎಚ್ಚರಿಸ್ತಾ ಇರೋದು. ಸದ್ಯ ಪಾಕಿಸ್ತಾನದ ಹತ್ರ 170 ಪರಮಾಣು ಬಾಂಬ್ಗಳಿದೆ. ಪರಮಾಣು ದಾಳಿ ಮಾಡೋದಕ್ಕೆ ಬೇಕಾದಂತ ಮಿಸೈಲ್ಗಳಿದೆ. ಈ ಕಡೆ ಇಸ್ರೇಲ್ ಹತ್ರ 90ಕ್ಕೂ ಹೆಚ್ಚು ಪರಮಾಣು ಬಾಂಬ್ಗಳಿದೆ. ಇಸ್ರೇಲ್ ಹತ್ರ F-35 ನಂತ ಘಾತಕ ಯುದ್ಧ ವಿಮಾನಗಳಿದೆ. F-35 ಬಳಸಿ ಪರಮಾಣು ಬಾಂಬ್ಗಳನ್ನು ಹಾಕಬಹುದು. ಆದರೆ ಪಾಕಿಸ್ತಾನ್ ಇಸ್ರೇಲ್ ಮಧ್ಯೆ ಯುದ್ಧ ನಡೆಯೋದು ಡೌಟ್. ಆದರೆ ಇದು ಅಂತಿಮ ಅಂತಾನೂ ಹೇಳಕ್ಕಾಗಲ್ಲ. ಇನ್ನು ನೆಕ್ಸ್ಟ್, ಈ ದೇಶಗಳ ಕತೆ ನೋಡಿ. ಇಸ್ರೇಲು ಅಮೆರಿಕ ದೋಸ್ತಿ, ಅಮೆರಿಕ ಪಾಕಿಸ್ತಾನ್ ದೋಸ್ತಿ, ಪಾಕಿಸ್ತಾನ್ ಇಸ್ರೇಲ್ ದುಶ್ಮನ್. ಈಗ ಆಗ್ತಾ ಇರೋದು ಅದೇ. ಇರಾನ್ ಯುದ್ಧದ ಸಂದರ್ಭದಲ್ಲಿ ಈ ಯುದ್ಧದ ಮಧ್ಯೆ ಇಸ್ರೇಲ್ ಮತ್ತು ಪಾಕಿಸ್ತಾನ್ ಕಿತ್ತಾಟ ಶುರುವಾಗಿದೆ.
ಟೆಹರಾನ್ನ ಪಾಕ್ ದೂತಾವಾಸದ ಬಳಿ ಇಸ್ರೇಲ್ ದಾಳಿಯನ್ನು ನಡೆಸಿರೋದು. ಇರಾನ್ನ ಟೆಹರಾನ್ನಲ್ಲಿ ಇರುವಂತಹ ಪಾಕಿಸ್ತಾನದ ದೂತಾವಾಸದ ಹತ್ರ ಇಸ್ರೇಲ್ ದಾಳಿಯನ್ನ ಮಾಡಿದೆ. ದಾಳಿಯಲ್ಲಿ ಪಾಕಿಸ್ತಾನದ ದೂತರು ಸಿಬ್ಬಂದಿ ಜಸ್ಟ್ ಮಿಸ್ ಆಗಿದ್ದಾರೆ. ಇರಾನ್ ಬಳಿಕ ಪಕ್ಕಾ ಪಾಕಿಸ್ತಾನದ ನಂಬರ್ ಬರುತ್ತೆ. ಇಸ್ರೇಲ್ ಅವರು ಈಗಾಗಲೇ ಪ್ಲಾನ್ ಮಾಡಿ ಇಟ್ಕೊಂಡಿದ್ದಾರೆ. ಇರಾನ್ನ ಯುದ್ಧ ಮುಗಿತಾ ಇದ್ದಂತೆ ಎಲ್ಲಾ ಮಿಸೈಲ್ಗಳನ್ನು ಪಾಕಿಸ್ತಾನ ಕಡೆ ತಿರುಗಿಸೋದು, ಆ ರೀತಿಯ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಂತೆ. ಇಸ್ರೇಲ್ನ ಮುಂದಿನ ಟಾರ್ಗೆಟ್ ಪಾಕಿಸ್ತಾನ ಆಗ್ಬೋದಂತೆ. ಸಂಸತ್ನಲ್ಲೇ ಇಸ್ರೇಲ್ ಬಗ್ಗೆ ಮಾತಾಡಿದ್ದು ಪಾಕ್ ಸಂಸದರು. ಪಾಕಿಸ್ತಾನದ ಅಣ್ವಸ್ತ್ರಗಳ ಬಗ್ಗೆ ಪದೇ ಪದೇ ಮಾತಾಡೋ ಇಸ್ರೇಲ್ ನಮ್ಮ ಪವರ್ ಏನು ಅಂತ ತೋರಿಸ್ತೀವಿ ಅಂತ ಹೇಳ್ತಾ ಇದೆ. ಅಮೆರಿಕಕ್ಕೂ ಪಾಕಿಸ್ತಾನದ ಪರಮಾಣು ಬಾಂಬ್ ಬಗ್ಗೆ ಭಯ ಇದೆ. ಪಾಕಿಸ್ತಾನದ ಅಣ್ವಸ್ತ್ರದಿಂದ ಅಮೆರಿಕಕ್ಕೆ ಅಪಾಯ ಕಾದಿದೆ, ಬೇಗ ಎಚ್ಚೆತ್ಕೋಬೇಕು ಅಂತ ತುಳಸಿ ಗಬ್ಬಾರ್ಡ್ ಅವರು ಹೇಳಿದ್ದಾರೆ. ಇಸ್ರೇಲ್ಗೆ ಧಮಕಿ ಹಾಕ್ತಾ ಇದ್ದಾನೆ ಪಾಕ್ ಸೇನಾ ವಕ್ತಾರ. ಯಾರೂ ಕೂಡ ಪಾಕಿಸ್ತಾನವನ್ನ ಹಗುರವಾಗಿ ನೋಡೋದಕ್ಕೆ ಹೋಗಬೇಡಿ. ಪಾಕಿಸ್ತಾನದ ಬಳಿ ಅಣುಬಾಂಬ್ಗಳಿದೆ ಅಂತ ಜಗತ್ತಿಗೆ ಗೊತ್ತು. ಅಣ್ವಸ್ತ್ರ ಹೊಂದಿದ ಎರಡು ದೇಶಗಳ ಯುದ್ಧ ಭೀಕರವಾಗಿರುತ್ತೆ, ಹುಷಾರ್ ಅಂತ ಪಾಕಿಸ್ತಾನ ಎಚ್ಚರಿಸ್ತಾ ಇರೋದು. ಸದ್ಯ ಪಾಕಿಸ್ತಾನದ ಹತ್ರ 170 ಪರಮಾಣು ಬಾಂಬ್ಗಳಿದೆ. ಪರಮಾಣು ದಾಳಿ ಮಾಡೋದಕ್ಕೆ ಬೇಕಾದಂತ ಮಿಸೈಲ್ಗಳಿದೆ. ಈ ಕಡೆ ಇಸ್ರೇಲ್ ಹತ್ರ 90ಕ್ಕೂ ಹೆಚ್ಚು ಪರಮಾಣು ಬಾಂಬ್ಗಳಿದೆ. ಇಸ್ರೇಲ್ ಹತ್ರ F-35 ನಂತ ಘಾತಕ ಯುದ್ಧ ವಿಮಾನಗಳಿದೆ. F-35 ಬಳಸಿ ಪರಮಾಣು ಬಾಂಬ್ಗಳನ್ನು ಹಾಕಬಹುದು. ಆದರೆ ಪಾಕಿಸ್ತಾನ್ ಇಸ್ರೇಲ್ ಮಧ್ಯೆ ಯುದ್ಧ ನಡೆಯೋದು ಡೌಟ್. ಆದರೆ ಇದು ಅಂತಿಮ ಅಂತಾನು ಹೇಳಕ್ಕಾಗಲ್ಲ. ಇನ್ನು ನೆಕ್ಸ್ಟ್ ಈ ದೇಶಗಳ ಕತೆ ನೋಡಿ. ಇಸ್ರೇಲು ಅಮೆರಿಕ ದೋಸ್ತಿ, ಅಮೆರಿಕ ಪಾಕಿಸ್ತಾನ್ ದೋಸ್ತಿ, ಪಾಕಿಸ್ತಾನ್ ಇಸ್ರೇಲ್ ದುಶ್ಮನ್. ಈಗ ಆಗ್ತಾ ಇರೋದು ಅದೇ. ಇರಾನ್ ಯುದ್ಧದ ಸಂದರ್ಭದಲ್ಲಿ ಈ ಯುದ್ಧದ ಮಧ್ಯೆ ಇಸ್ರೇಲ್ ಮತ್ತು ಪಾಕಿಸ್ತಾನ್ ಕಿತ್ತಾಟ ಶುರುವಾಗಿದೆ. ಟೆಹರಾನ್ನ ಪಾಕ್ ದೂತಾವಾಸದ ಬಳಿ ಇಸ್ರೇಲ್ ದಾಳಿಯನ್ನು ನಡೆಸಿರೋದು. ಇರಾನ್ನ ಟೆಹರಾನ್ನಲ್ಲಿ ಇರುವಂತಹ ಪಾಕಿಸ್ತಾನದ ದೂತಾವಾಸದ ಹತ್ರ ಇಸ್ರೇಲ್ ದಾಳಿಯನ್ನ ಮಾಡಿದೆ. ದಾಳಿಯಲ್ಲಿ ಪಾಕಿಸ್ತಾನದ ದೂತರು ಸಿಬ್ಬಂದಿ ಜಸ್ಟ್ ಮಿಸ್ ಆಗಿದ್ದಾರೆ. ಇರಾನ್ ಬಳಿಕ ಪಕ್ಕಾ ಪಾಕಿಸ್ತಾನದ ನಂಬರ್ ಬರುತ್ತೆ. ಇಸ್ರೇಲ್ ಅವರು ಈಗಾಗಲೇ ಪ್ಲಾನ್ ಮಾಡಿ ಇಟ್ಕೊಂಡಿದ್ದಾರೆ. ಇರಾನ್ನ ಯುದ್ಧ ಮುಗಿತಾ ಇದ್ದಂತೆ ಎಲ್ಲಾ ಮಿಸೈಲ್ಗಳನ್ನು ಪಾಕಿಸ್ತಾನ ಕಡೆ ತಿರುಗಿಸೋದು, ಆ ರೀತಿಯ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಂತೆ. ಇಸ್ರೇಲ್ನ ಮುಂದಿನ ಟಾರ್ಗೆಟ್ ಪಾಕಿಸ್ತಾನ ಆಗ್ಬೋದಂತೆ. ಸಂಸತ್ನಲ್ಲೇ ಇಸ್ರೇಲ್ ಬಗ್ಗೆ ಮಾತಾಡಿದ್ದು ಪಾಕ್ ಸಂಸದರು. ಪಾಕಿಸ್ತಾನದ ಅಣ್ವಸ್ತ್ರಗಳ ಬಗ್ಗೆ ಪದೇ ಪದೇ ಮಾತಾಡೋ ಇಸ್ರೇಲ್ ನಮ್ಮ ಪವರ್ ಏನು ಅಂತ ತೋರಿಸ್ತೀವಿ ಅಂತ ಹೇಳ್ತಾ ಇದೆ. ಅಮೆರಿಕಕ್ಕೂ ಪಾಕಿಸ್ತಾನದ ಪರಮಾಣು ಬಾಂಬ್ ಬಗ್ಗೆ ಭಯ